ಸುದ್ದಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಬಳ್ಳಾರಿಯಲ್ಲಿ ನಡೆದಿರುವಂತಹ ಈ ಗಲಾಟೆ ಆ ನಂತರ ಕಲ್ಲು ತೂರಾಟ ಫೈರಿಂಗ್ ಇದರಿಂದ ಕಾರ್ಯಕರ್ತ ಬಲಿಯಾಗಿರೋದು ಎಲ್ಲದಕ್ಕೂ ಪ್ರಶ್ನೆ ಒಂದಷ್ಟಿದೆ, ಅನುಮಾನಗಳು ಸಾಕಷ್ಟಿದೆ. ಇದೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂತಂದ್ರೆ ಆ ಗನ್ ಮ್ಯಾನ್ಗಳ ವಿಚಾರಣೆ ಆಗಬೇಕು. ರಾತ್ರಿ ಇಡೀ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿ ಇದೆ. ರಹಸ್ಯ ಸ್ಥಳದಲ್ಲಿ ಸತೀಶ್ ರೆಡ್ಡಿಯ ಇಬ್ಬರು ಗನ್ ಮ್ಯಾನ್ಗಳಿಗೆ ಪೊಲೀಸರ ಗ್ರಿಲ್. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ ಮ್ಯಾನ್ಗಳ ವಿಚಾರಣೆಯನ್ನು ನಡೆಸಿದ್ದಾರೆ ಪೊಲೀಸರು. ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಸಮ್ಮುಖದಲ್ಲೇ ವಿಚಾರಣೆ ನಡೆದಿದೆ. ಇಲ್ಲಿ ಶೂಟ್ ಮಾಡಿದ್ ಯಾರು ಅನ್ನೋ ಪ್ರಶ್ನೆಯಿಂದ ಆರಂಭಗೊಂಡು ಈ ಗಲಾಟೆ ಯಾಕಾಯ್ತು, ಶೂಟ್ ಮಾಡುವಂತ ಸಂದರ್ಭ ಬಂದಿದ್ಯಾಕೆ, ನೀವ್ ಯಾಕೆ ಶೂಟ್ ಮಾಡಿದ್ರಿ, ಮೊದಲು ಯಾವ ಕಡೆಯಿಂದ ಫೈರಿಂಗ್ ಆಯ್ತು, ಆ ಕಡೆಯಿಂದ ಫೈರಿಂಗ್ ಆಯ್ತು ಅನ್ನೋದಾದ್ರೆ ಯಾರು ಮಾಡಿದ್ದು ಫೈರಿಂಗ್, ಇದೆಲ್ಲದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ವಿಚಾರಣೆ ನಡೆಸಿದ್ದಾರೆ. ಜೊತೆಯಲ್ಲಿ ಈ ಗನ್ ಮ್ಯಾನ್ಗಳ ಗುರಿ ಯಾರ ಕಡೆಗಿತ್ತು, ಇದೆಲ್ಲದರ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳಿ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಈ ಶೂಟ್ ಮಾಡಿರುವಂತಹ ವಿಡಿಯೋ ಕೂಡ ಇದೆ, ಆ ವಿಡಿಯೋವನ್ನ ಕೂಡ ತೋರಿಸಿ ಈ ಸಂದರ್ಭದಲ್ಲಿ ಶೂಟ್ ಮಾಡಿದ್ಯಾರು, ಯಾಕೆ, ಇದೆಲ್ಲದರ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಗನ್ ಮ್ಯಾನ್ಗಳಿಗೆ ವಿಚಾರಣೆ ನಡೆದಿದೆ. ಗನ್ ಮ್ಯಾನ್ಗಳನ್ನ ಈಗ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಆದ್ರೆ ಬಿಜೆಪಿ ಹೇಳ್ತಾ ಇರೋದು ಈ ಗನ್ ಮ್ಯಾನ್ಗಳನ್ನ ಬಂಧಿಸಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇರೋದು. ಆದ್ರೆ ಸದ್ಯಕ್ಕೆ ವಿಚಾರಣೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ, ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ವಿಡಿಯೋಗಳು ಕೂಡ ಲಭ್ಯ ಆಗಿದೆ. ಆ ವಿಡಿಯೋಗಳನ್ನ ಮುಂದಿಟ್ಟು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಸುದ್ದಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಬಳ್ಳಾರಿಯಲ್ಲಿ ನಡೆದಿರುವಂತಹ ಈ ಗಲಾಟೆ ಆ ನಂತರ ಕಲ್ಲು ತೂರಾಟ ಫೈರಿಂಗ್ ಇದರಿಂದ ಕಾರ್ಯಕರ್ತ ಬಲಿಯಾಗಿರೋದು ಎಲ್ಲದಕ್ಕೂ ಪ್ರಶ್ನೆ ಒಂದಷ್ಟಿದೆ, ಅನುಮಾನಗಳು ಸಾಕಷ್ಟಿದೆ. ಇದೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂತಂದ್ರೆ ಆ ಗನ್ ಮ್ಯಾನ್ಗಳ ವಿಚಾರಣೆ ಆಗಬೇಕು. ರಾತ್ರಿ ಇಡೀ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿ ಇದೆ. ರಹಸ್ಯ ಸ್ಥಳದಲ್ಲಿ ಸತೀಶ್ ರೆಡ್ಡಿಯ ಇಬ್ಬರು ಗನ್ ಮ್ಯಾನ್ಗಳಿಗೆ ಪೊಲೀಸರ ಗ್ರಿಲ್. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ ಮ್ಯಾನ್ಗಳ ವಿಚಾರಣೆಯನ್ನು ನಡೆಸಿದ್ದಾರೆ ಪೊಲೀಸರು. ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಸಮ್ಮುಖದಲ್ಲೇ ವಿಚಾರಣೆ ನಡೆದಿದೆ. ಇಲ್ಲಿ ಶೂಟ್ ಮಾಡಿದ್ ಯಾರು ಅನ್ನೋ ಪ್ರಶ್ನೆಯಿಂದ ಆರಂಭಗೊಂಡು ಈ ಗಲಾಟೆ ಯಾಕಾಯ್ತು, ಶೂಟ್ ಮಾಡುವಂತ ಸಂದರ್ಭ ಬಂದಿದ್ಯಾಕೆ, ನೀವ್ ಯಾಕೆ ಶೂಟ್ ಮಾಡಿದ್ರಿ, ಮೊದಲು ಯಾವ ಕಡೆಯಿಂದ ಫೈರಿಂಗ್ ಆಯ್ತು, ಆ ಕಡೆಯಿಂದ ಫೈರಿಂಗ್ ಆಯ್ತು ಅನ್ನೋದಾದ್ರೆ ಯಾರು ಮಾಡಿದ್ದು ಫೈರಿಂಗ್, ಇದೆಲ್ಲದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ವಿಚಾರಣೆ ನಡೆಸಿದ್ದಾರೆ. ಜೊತೆಯಲ್ಲಿ ಈ ಗನ್ ಮ್ಯಾನ್ಗಳ ಗುರಿ ಯಾರ ಕಡೆಗಿತ್ತು, ಇದೆಲ್ಲದರ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳಿ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಈ ಶೂಟ್ ಮಾಡಿರುವಂತಹ ವಿಡಿಯೋ ಕೂಡ ಇದೆ, ಆ ವಿಡಿಯೋವನ್ನ ಕೂಡ ತೋರಿಸಿ ಈ ಸಂದರ್ಭದಲ್ಲಿ ಶೂಟ್ ಮಾಡಿದ್ಯಾರು, ಯಾಕೆ, ಇದೆಲ್ಲದರ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಗನ್ ಮ್ಯಾನ್ಗಳಿಗೆ ವಿಚಾರಣೆ ನಡೆದಿದೆ. ಗನ್ ಮ್ಯಾನ್ಗಳನ್ನ ಈಗ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಆದ್ರೆ ಬಿಜೆಪಿ ಹೇಳ್ತಾ ಇರೋದು ಈ ಗನ್ ಮ್ಯಾನ್ಗಳನ್ನ ಬಂಧಿಸಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇರೋದು. ಆದ್ರೆ ಸದ್ಯಕ್ಕೆ ವಿಚಾರಣೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ, ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ವಿಡಿಯೋಗಳು ಕೂಡ ಲಭ್ಯ ಆಗಿದೆ. ಆ ವಿಡಿಯೋಗಳನ್ನ ಮುಂದಿಟ್ಟು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಸುದ್ದಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಬಳ್ಳಾರಿಯಲ್ಲಿ ನಡೆದಿರುವಂತಹ ಈ ಗಲಾಟೆ ಆ ನಂತರ ಕಲ್ಲು ತೂರಾಟ ಫೈರಿಂಗ್ ಇದರಿಂದ ಕಾರ್ಯಕರ್ತ ಬಲಿಯಾಗಿರೋದು ಎಲ್ಲದಕ್ಕೂ ಪ್ರಶ್ನೆ ಒಂದಷ್ಟಿದೆ, ಅನುಮಾನಗಳು ಸಾಕಷ್ಟಿದೆ. ಇದೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂತಂದ್ರೆ ಆ ಗನ್ ಮ್ಯಾನ್ಗಳ ವಿಚಾರಣೆ ಆಗಬೇಕು. ರಾತ್ರಿ ಇಡೀ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿ ಇದೆ. ರಹಸ್ಯ ಸ್ಥಳದಲ್ಲಿ ಸತೀಶ್ ರೆಡ್ಡಿಯ ಇಬ್ಬರು ಗನ್ ಮ್ಯಾನ್ಗಳಿಗೆ ಪೊಲೀಸರ ಗ್ರಿಲ್. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ ಮ್ಯಾನ್ಗಳ ವಿಚಾರಣೆಯನ್ನು ನಡೆಸಿದ್ದಾರೆ ಪೊಲೀಸರು. ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಸಮ್ಮುಖದಲ್ಲೇ ವಿಚಾರಣೆ ನಡೆದಿದೆ. ಇಲ್ಲಿ ಶೂಟ್ ಮಾಡಿದ್ ಯಾರು ಅನ್ನೋ ಪ್ರಶ್ನೆಯಿಂದ ಆರಂಭಗೊಂಡು ಈ ಗಲಾಟೆ ಯಾಕಾಯ್ತು, ಶೂಟ್ ಮಾಡುವಂತ ಸಂದರ್ಭ ಬಂದಿದ್ಯಾಕೆ, ನೀವ್ ಯಾಕೆ ಶೂಟ್ ಮಾಡಿದ್ರಿ, ಮೊದಲು ಯಾವ ಕಡೆಯಿಂದ ಫೈರಿಂಗ್ ಆಯ್ತು, ಆ ಕಡೆಯಿಂದ ಫೈರಿಂಗ್ ಆಯ್ತು ಅನ್ನೋದಾದ್ರೆ ಯಾರು ಮಾಡಿದ್ದು ಫೈರಿಂಗ್, ಇದೆಲ್ಲದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ವಿಚಾರಣೆ ನಡೆಸಿದ್ದಾರೆ. ಜೊತೆಯಲ್ಲಿ ಈ ಗನ್ ಮ್ಯಾನ್ಗಳ ಗುರಿ ಯಾರ ಕಡೆಗಿತ್ತು, ಇದೆಲ್ಲದರ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳಿ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಈ ಶೂಟ್ ಮಾಡಿರುವಂತಹ ವಿಡಿಯೋ ಕೂಡ ಇದೆ, ಆ ವಿಡಿಯೋವನ್ನ ಕೂಡ ತೋರಿಸಿ
ಈ ಸಂದರ್ಭದಲ್ಲಿ ಶೂಟ್ ಮಾಡಿದ್ಯಾರು, ಯಾಕೆ, ಎಲ್ಲದರ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಗನ್ಮ್ಯಾನ್ಗಳಿಗೆ ವಿಚಾರಣೆ ನಡೆದಿದೆ. ಗನ್ಮ್ಯಾನ್ಗಳನ್ನ ಈಗ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಆದರೆ ಬಿಜೆಪಿ ಹೇಳ್ತಾ ಇರೋದು ಈ ಗನ್ಮ್ಯಾನ್ಗಳನ್ನ ಬಂಧಿಸಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇರೋದು. ಆದರೆ ಸದ್ಯಕ್ಕೆ ವಿಚಾರಣೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ, ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ವಿಡಿಯೋಗಳು ಕೂಡ ಲಭ್ಯ ಆಗಿದೆ. ಆ ವಿಡಿಯೋಗಳನ್ನ ಮುಂದಿಟ್ಟು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇದನ್ನ ಗಮನಿಸ್ತಾ ಹೋಗೋದಾದ್ರೆ ಬಳ್ಳಾರಿಯಲ್ಲಿ ನಡೆದಿರುವಂತಹ ಈ ಗಲಭೆ, ಗಲಾಟೆ, ಆ ನಂತರ ಕಲ್ಲು ತೂರಾಟ, ಫೈರಿಂಗ್, ಇದರಿಂದ ಕಾರ್ಯಕರ್ತ ಬಲಿಯಾಗಿರೋದು ಎಲ್ಲದಕ್ಕೂ ಪ್ರಶ್ನೆ ಒಂದಷ್ಟಿದೆ, ಅನುಮಾನಗಳು ಸಾಕಷ್ಟಿದೆ. ಇದೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂತಂದ್ರೆ ಆ ಗನ್ ಮ್ಯಾನ್ಗಳ ವಿಚಾರಣೆ ಆಗಬೇಕು. ರಾತ್ರಿ ಇಡೀ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿ ಇದೆ. ರಹಸ್ಯ ಸ್ಥಳದಲ್ಲಿ ಸತೀಶ್ ರೆಡ್ಡಿಯ ಇಬ್ಬರು ಗನ್ ಮ್ಯಾನ್ಗಳಿಗೆ ಪೊಲೀಸರ ಗ್ರಿಲ್. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ ಮ್ಯಾನ್ಗಳ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು. ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಸಮ್ಮುಖದಲ್ಲೇ ವಿಚಾರಣೆ ನಡೆದಿದೆ. ಇಲ್ಲಿ ಶೂಟ್ ಮಾಡಿದ್ಯಾರು ಅನ್ನೋ ಪ್ರಶ್ನೆಯಿಂದ ಆರಂಭಗೊಂಡು ಈ ಗಲಾಟೆ ಯಾಕಾಯ್ತು, ಶೂಟ್ ಮಾಡುವಂತಹ ಸಂದರ್ಭ ಬಂದಿದ್ಯಾಕೆ, ನೀವ್ ಯಾಕೆ ಶೂಟ್ ಮಾಡಿದ್ರಿ, ಮೊದಲು ಯಾವ ಕಡೆಯಿಂದ ಫೈರಿಂಗ್ ಆಯ್ತು, ಆ ಕಡೆಯಿಂದ ಫೈರಿಂಗ್ ಆಯ್ತು ಅನ್ನೋದಾದ್ರೆ ಯಾರು ಮಾಡಿದ್ದು ಫೈರಿಂಗ್, ಇದೆಲ್ಲದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ವಿಚಾರಣೆ ನಡೆಸಿದ್ದಾರೆ. ಜೊತೆಯಲ್ಲಿ ಈ ಗನ್ ಮ್ಯಾನ್ಗಳ ಗುರಿ ಯಾರ ಕಡೆಗಿತ್ತು, ಇದೆಲ್ಲದರ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳಿ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಈ ಶೂಟ್ ಮಾಡಿರುವಂತಹ ವಿಡಿಯೋ ಕೂಡ ಇದೆ, ಆ ವಿಡಿಯೋವನ್ನ ಕೂಡ ತೋರಿಸಿ ಈ ಸಂದರ್ಭದಲ್ಲಿ ಶೂಟ್ ಮಾಡಿದ್ಯಾರು, ಯಾಕೆ, ಎಲ್ಲದರ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಗನ್ ಮ್ಯಾನ್ಗಳಿಗೆ ವಿಚಾರಣೆ ನಡೆದಿದೆ. ಗನ್ಮ್ಯಾನ್ಗಳನ್ನ ಈಗ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಆದರೆ ಬಿಜೆಪಿ ಹೇಳ್ತಾ ಇರೋದು ಈ ಗನ್ಮ್ಯಾನ್ಗಳನ್ನ ಬಂಧಿಸಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇರೋದು. ಆದರೆ ಸದ್ಯಕ್ಕೆ ವಿಚಾರಣೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ, ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ವಿಡಿಯೋಗಳು ಕೂಡ ಲಭ್ಯ ಆಗಿದೆ. ಆ ವಿಡಿಯೋಗಳನ್ನ ಮುಂದಿಟ್ಟು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇದನ್ನ ಗಮನಿಸ್ತಾ ಹೋಗೋದಾದ್ರೆ ಬಳ್ಳಾರಿಯಲ್ಲಿ ನಡೆದಿರುವಂತಹ ಈ ಗಲಭೆ, ಗಲಾಟೆ, ಆ ನಂತರ ಕಲ್ಲು ತೂರಾಟ, ಫೈರಿಂಗ್, ಇದರಿಂದ ಕಾರ್ಯಕರ್ತ ಬಲಿಯಾಗಿರೋದು ಎಲ್ಲದಕ್ಕೂ ಪ್ರಶ್ನೆ ಒಂದಷ್ಟಿದೆ, ಅನುಮಾನಗಳು ಸಾಕಷ್ಟಿದೆ. ಇದೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂತಂದ್ರೆ ಆ ಗನ್ ಮ್ಯಾನ್ಗಳ ವಿಚಾರಣೆ ಆಗಬೇಕು. ರಾತ್ರಿ ಇಡೀ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು ಅನ್ನುವಂತ ಮಾಹಿತಿ ಇದೆ. ರಹಸ್ಯ ಸ್ಥಳದಲ್ಲಿ ಸತೀಶ್ ರೆಡ್ಡಿಯ ಇಬ್ಬರು ಗನ್ ಮ್ಯಾನ್ಗಳಿಗೆ ಪೊಲೀಸರ ಗ್ರಿಲ್. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಗನ್ ಮ್ಯಾನ್ಗಳ ವಿಚಾರಣೆಯನ್ನ ನಡೆಸಿದ್ದಾರೆ ಪೊಲೀಸರು. ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಸಮ್ಮುಖದಲ್ಲೇ ವಿಚಾರಣೆ ನಡೆದಿದೆ. ಇಲ್ಲಿ ಶೂಟ್ ಮಾಡಿದ್ಯಾರು ಅನ್ನೋ ಪ್ರಶ್ನೆಯಿಂದ ಆರಂಭಗೊಂಡು ಈ ಗಲಾಟೆ ಯಾಕಾಯ್ತು, ಶೂಟ್ ಮಾಡುವಂತಹ ಸಂದರ್ಭ ಬಂದಿದ್ಯಾಕೆ, ನೀವ್ ಯಾಕೆ ಶೂಟ್ ಮಾಡಿದ್ರಿ, ಮೊದಲು ಯಾವ ಕಡೆಯಿಂದ ಫೈರಿಂಗ್ ಆಯ್ತು, ಆ ಕಡೆಯಿಂದ ಫೈರಿಂಗ್ ಆಯ್ತು ಅನ್ನೋದಾದ್ರೆ ಯಾರು ಮಾಡಿದ್ದು ಫೈರಿಂಗ್, ಇದೆಲ್ಲದರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ವಿಚಾರಣೆ ನಡೆಸಿದ್ದಾರೆ. ಜೊತೆಯಲ್ಲಿ ಈ ಗನ್ ಮ್ಯಾನ್ಗಳ ಗುರಿ ಯಾರ ಕಡೆಗಿತ್ತು, ಇದೆಲ್ಲದರ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳಿ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಈ ಶೂಟ್ ಮಾಡಿರುವಂತಹ ವಿಡಿಯೋ ಕೂಡ ಇದೆ, ಆ ವಿಡಿಯೋವನ್ನ ಕೂಡ ತೋರಿಸಿ ಈ ಸಂದರ್ಭದಲ್ಲಿ ಶೂಟ್ ಮಾಡಿದ್ಯಾರು, ಯಾಕೆ, ಎಲ್ಲದರ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಗನ್ ಮ್ಯಾನ್ಗಳಿಗೆ ವಿಚಾರಣೆ ನಡೆದಿದೆ. ಗನ್ಮ್ಯಾನ್ಗಳನ್ನ ಈಗ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಆದರೆ ಬಿಜೆಪಿ ಹೇಳ್ತಾ ಇರೋದು ಈ ಗನ್ಮ್ಯಾನ್ಗಳನ್ನ ಬಂಧಿಸಬೇಕು ಅನ್ನುವಂತ ಆಗ್ರಹ ಕೇಳಿ ಬರ್ತಾ ಇರೋದು. ಆದರೆ ಸದ್ಯಕ್ಕೆ ವಿಚಾರಣೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ, ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ವಿಡಿಯೋಗಳು ಕೂಡ ಲಭ್ಯ ಆಗಿದೆ. ಆ ವಿಡಿಯೋಗಳನ್ನ ಮುಂದಿಟ್ಟು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ.